ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೊಂದು ಮಿನಿ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನನಗೆ ಇವತ್ತು ಬಂದು ಮೆಹಂದಿ ಆರ್ಡರ್ ಇತ್ತು. ಸೊ ಹಾಗಾಗಿ ವ್ಲಾಗ್ನ ಹಾಕೋಣ ಅಂತ ಹೇಳಿ ವೀಡಿಯೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅರೌಂಡ್ ಒಂದು ಮಾರ್ನಿಂಗ್ 8:30 ಆಗಿರ್ಬೋದು. ಆವಾಗ ನಾನು ಈ ಮೆಹಂದಿ ಕೋನ್ಸ್ ಎಲ್ಲ ಬಾಕ್ಸಿಗೆ ಎಲ್ಲ ಹಾಕ್ಕೊಂಡು ಪ್ರಿಪೇರ್ ಮಾಡಿಕೊಂಡು ನಾನು ಹೊರಡ್ತಾ ಇದ್ದೀನಿ. ಸೊ ನನ್ನ ವೀಡಿಯೋಸ್ನ ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಯಾರ್ಯಾರಿಗೆ ನನ್ನ ವೀಡಿಯೋಸ್ ಇಷ್ಟ ಆಗ್ತಾ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಫುಲ್ ನೋಡಿ, ಹಾಗೆಯೇ ಲೈಕ್ ಕೂಡ ಕೊಡಿ. ಸೊ ನಾನಿಲ್ಲಿ ಹೊರಟೆ ಅರೌಂಡ್ ಒಂದು 8:30 ಮಾರ್ನಿಂಗಿಗೆ. ಅರೌಂಡ್ 1.5 ಅವರ್ ಜರ್ನಿ ಇತ್ತು. ಸೊ ಹಾಗಾಗಿ ಬೇಗನೆ ಹೊರಟೆ. ಬ್ರೈಡ್ ಹೇಳಿದರು ಒಂದು 10:30ಗೆಲ್ಲ ಬನ್ನಿ ಅಂತ. ಸೊ ಹಾಗಾಗಿ ನಾನು ಇಲ್ಲಿಂದ ಒಂದು 8:30ಗೆಲ್ಲ ಹೊರಟೆ. ಹಾಗೆಯೇ ಇದು ಬಂದು ಎಂಗೇಜ್ಮೆಂಟ್ ಮೆಹಂದಿ ಇತ್ತು. ಸೊ ಅವರಿಗೆ ಯಾವ ಥರ ಬೇಕು ಅಂತ ನನಗೆ ಫಸ್ಟೇ ಹೇಳಿದರು, ಇದೇ ಡಿಸೈನ್ ಬೇಕು ಅಂತ ಹೇಳಿ. ಸೊ ನಾನು ಹಾಗೆಯೇ ರೆಡಿಯಾಗಿ ನಮ್ಮ ಚಿಕ್ಕಮಗಳೂರಿಂದ ಹೊರಟೆ. ಅರೌಂಡ್ ಇದೊಂದು 10 o'clock ಆಗಿತ್ತು. ನಾನು ಮಧ್ಯೆ ಎಲ್ಲ ವೀಡಿಯೋಸ್ ತೊಗೊಳೋದಕ್ಕೆ ಹೋಗಲಿಲ್ಲ. ಸುಮ್ಮನೆ ಯಾಕೆ ವೀಡಿಯೋ ಮಾಡಿ ಬೋರ್ ಹೊಡ್ಸೋದು ಅಂತ ಹೇಳಿ ಅರೌಂಡ್ ಮಧ್ಯೆ ಒಂದು ಸ್ವಲ್ಪ ವೀಡಿಯೋ ಮಾಡಿದೆ ಅಷ್ಟೇ. ಸೊ ಗೆಸ್ ಮಾಡಿ ನೋಡೋಣ ನಾನು ಯಾವ ಊರಿಗೆ ಬಂದಿದ್ದೀನಿ ಅಂತ. ಸೊ ಇವರಿಂದ ಯಾರಾದರೂ ನೋಡ್ತಾ ಇದ್ದರೆ ಕಮೆಂಟ್ ಮಾಡಿ ನೋಡೋಣ ಯಾವ ಊರು ಅಂತ, ನೋಡೋಣ ಯಾರು ಗೆಸ್ ಮಾಡ್ತೀರಾ ಅಂತ. ಹಾಗೆಯೇ ನಾನಿಲ್ಲಿ ಬ್ರೈಡ್ ಮನೆ ಕೂಡ ರೀಚ್ ಆದ. ಒಂದು 11:30 ಸ್ವಲ್ಪ ಲೇಟೇ ಆಯಿತು. 11:30ಗೆಲ್ಲ ಬ್ರೈಡ್ ಮನೆ ರೀಚ್ ಆಗಿ ಒಂದು 12 o'clockಗೆಲ್ಲ ಸ್ಟಾರ್ಟ್ ಮಾಡಿದೆ. ಸೊ ಅವ್ರು ಹೇಳಿದರು, ಮೇಯ್ನ್ಲಿ ಅವರು ಲೋಟಸ್ ಡಿಸೈನ್ನ ರೆಫರ್ ಮಾಡಿದರು, ಈ ರೀತಿನೇ ಇರಲಿ ಅಂತ. ಹಾಗೆಯೇ ಎಂಗೇಜ್ಮೆಂಟ್ ಆಗಿರೋದ್ರಿಂದ ಈ ರೀತಿ ಬ್ರೈಡ್ ಆ್ಯಂಡ್ ಗ್ರೂಮ್ದು ಹ್ಯಾಂಡ್ ಆಗಿರ್ಬೋದು, ಹಾಗೆಯೇ ಇನ್ನೊಂದು ಹ್ಯಾಂಡ್ಗೆ ಅವರ ಇನಿಷಿಯಲ್ ಈ ರೀತಿ ಹೇಳಿದರು. ಹಾಗೆಯೇ ಬ್ಯಾಕ್ ಸೈಡ್ ಕೂಡ ಲೋಟಸ್ ಡಿಸೈನ್ ಅವರು ಹೈಲೈಟ್ ಮಾಡೋದಕ್ಕೆ ಹೇಳಿದರು. ಸೊ ಈ ರೀತಿ ಹಾಕಿದೆ. ಡಿಸೈನ್ ಯಾವ ರೀತಿ ಆಗಿದೆ ಅಂತ ಕಮೆಂಟ್ ಮಾಡಿ. ಸೊ ಅರೌಂಡ್ ಒಂದು 4:35ಗೆಲ್ಲ ನಾನು ಮೆಹಂದಿ ಎರಡೂ ಕೈಗೆ ಹಾಗೆಯೇ ಕಾಲಿಗೆ ಹಾಕಿ ಫಿನಿಶ್ ಮಾಡಿಕೊಟ್ಟೆ. ಅವ್ರಿಗೂ ಕೂಡ ತುಂಬ ಇಷ್ಟ ಆಯಿತು, ನಿಮಗೂ ಕೂಡ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಹಾಗೆಯೇ ಅಲ್ಲಿ ಮೆಹಂದಿ ಹಾಕಿ ಮುಗಿಸಿ ನಾನು ಮನೆಗೆ ರಿಟರ್ನ್ ಆದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.